ಹಾಯ್, ಎಲ್ರಿಗೂ ನಮಸ್ಕಾರ. ಮಲ್ನಾಡ್ ಸ್ಪಾಟ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಿಕ್ಕಮ್ಮ ಇವ್ರ ಮನೆಗೆ ನಾನು ಬಂದಿದ್ದೀನಿ. ಸಾಗರದಲ್ಲೇ ಇರೋದು, ಸ್ವಲ್ಪ 3 ಕಿಲೋಮೀಟ್ರ್ ಸ್ವಲ್ಪ ದೂರ. ಇವರು ಕೂಡ ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ. ಸೊ ಒಂದೊಂದಾಗಿ ನಾನು ತೋರಿಸ್ತೀನಿ. ಆಂಟಿ ಹಾಯ್ ಅಂತ ಹೇಳಿ. ಹಾಯ್. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫ್ರೆಂಡ್ಸ್, ಇಲ್ಲಿ ನೋಡಿ ದಾಸವಾಳ ಹೂ ಎಷ್ಟು ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಂ, ಮರ ಆಗಿದೆ. ಎಷ್ಟು ವರ್ಷ ಆಯ್ತು ಇದು? ಇದೊಂದು 5 ವರ್ಷ ಆಯಿತು. 5 ವರ್ಷದಿಂದ ಇದೆಯಾ? ಚೆನ್ನಾಗಿದೆ, ತುಂಬ ಬಿಟ್ಟಿದೆ ನೋಡಿ. ಹೌದು, ತುಂಬ ದಾಸವಾಳ ಬಿಡತ್ತೆ. ಇದಕ್ಕೆ ಒಳ್ಳೆ ನಾವು ಸಗಣಿ ಗೊಬ್ಬರ ಹಾಕ್ತೀವಿ. ನೀರು ಸಗಣಿ ಗೊಬ್ಬರ ಒಳ್ಳೆ ದಾಸವಾಳ ಬಿಡುತ್ತೆ. ವರ್ಷಕ್ಕೆ ಒಂದ್ಸರಿ ಕಡಿತೀವಿ, ಆದ್ರೂ ಇಷ್ಟು ಹೈಟು ಬೆಳೆಯುತ್ತೆ. ತುಂಬ ದಾಸವಾಳ. ಎಲ್ಲರೂ ಬರ್ತಾರೆ ಇಲ್ಲಿಗೆ ಗಿಡ ಎಲ್ಲ ನೋಡಕ್ಕೆ, ಶೂಟ್ ಮಾಡ್ತಾರೆ, ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನನಗೆ ಗಿಡ ಅಂದರೆ ತುಂಬ ಇಷ್ಟ, ಹಾಗಾಗಿ ತುಂಬ ಗಿಡ ನೆಟ್ಟಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಗಿಡ. ನಮ್ಮಮ್ಮನಿಗೆ, ಇವರಿಗೆ ರೆಡ್ ದಾಸವಾಳ ಆಗಿದೆ. ಎರಡು ಮಿಕ್ಸಿಂಗ್ ಮಾಡಿ ನೆಟ್ಟಿದ್ದೀನಿ. 3 ಕಲರ್ ಇದೆ, ಅದೊಂದು ಕಲರ್ ಇದೆ. ತುಂಬ ಚೆನ್ನಾಗಿ ಬಿಡುತ್ತೆ, ಚೆನ್ನಾಗಾಗಿದೆ. ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಏನು ಗಿಡ ಇದು? ಇದೆಲ್ಲ ಶೋ ಗಿಡ, ತುಂಬಾ ಹೂ ಬಿಡುತ್ತೆ. ಮಲ್ಲಿಗೆ ಹೂ ಬಿಡುತ್ತೆ. ಸಣ್ಣ ಸಣ್ಣ ಕಟಿಂಗ್ ಮಾಡಿದ್ರು ನಡೆಯುತ್ತೆ ಇದು. ಆದ್ರೂ ನಮ್ಮ ಮನೆಯಲ್ಲಿ ಸ್ವಲ್ಪ ಇದು ವರ್ಷಕ್ಕೆ ಇಷ್ಟಿಷ್ಟು ದೊಡ್ಡ ಗಿಡ ಆಗತ್ತೆ. ಅದು ಖುಷಿ ಆಗತ್ತೆ. ನೀರು ಮತ್ತೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕ್ತೀವಿ. ಹೌದು, ಹೂ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ. ಇದೇ ಕೆಲಸ ಮಾಡ್ತಾ ಇರೋದು ಮನೇಲಿ, ಗಾರ್ಡನ್ ನೋಡೋದು, ಹೂಗಳನ್ನ ಕಟ್ ಮಾಡ್ತಾ ಇರ್ತೀರಾ? ಶೇಪ್ ಕೊಡ್ತೀರಾ? ವರ್ಷಕ್ಕೆ ಕಟ್ ಮಾಡ್ತಾ ಇರ್ತೀವಿ. ಆದ್ರೂ ಅದು 6 ತಿಂಗಳಿಗೆ ಇಷ್ಟು ಬಂದಿರುತ್ತೆ, ಹೂ ಎಲ್ಲ ಬಿಟ್ಟಿರುತ್ತೆ. ಸರಿ, ಚೆನ್ನಾಗಿರುತ್ತೆ. ಹೂ ನೋಡಕ್ಕೂ ಖುಷಿ ಆಗುತ್ತೆ, ಮನಸ್ಸಿಗೂ ತಂಪು ಅನ್ಸುತ್ತೆ. ಇಲ್ಲಿನೂ ದಾಸವಾಳ, ಇದು ಫುಲ್ ರೆಡ್ ಅಂಡ್ ಇದು ಪಿಂಕ್, ವೈಟ್ ಕಲರ್ ಎಲ್ಲ ಮಿಕ್ಸ್ ಇದೆ. ಏನ್ ಮರ ಇದು? ಇದು ಪುನರ್ಪುಳಿ ಮರ. ಇದು ಪುನರ್ಪುಳಿ ಮರ. ಅದು ಜ್ಯೂಸ್ ಎಲ್ಲ, ಕೋಕಂ ಜ್ಯೂಸ್ ಎಲ್ಲ ಮಾಡ್ತಾರೆ. ನಾವು ನೆಟ್ಟಿಗೆ 6 ವರ್ಷ ಆಯ್ತು. 7 ವರ್ಷಕ್ಕೆ ಫಲ ಬರುತ್ತೆ. ಹೌದಾ? ಇನ್ನು ಫಲ ಬಿಟ್ಟಿಲ್ಲ. ಮರ ಚೆನ್ನಾಗಾಗಿದೆ. ಹೌದು. ಇದು ನೋಡಿ, ನಿತ್ಯ ಪುಷ್ಪ ಇದು ಅಲ್ವಾ? ನಿತ್ಯ ಪುಷ್ಪ. ಇದು ಚೆನ್ನಾಗಿ ಬಿಡತ್ತೆ. ದೇವರಿಗೆಲ್ಲ ತಗೊಂಡು ಹೋಗ್ತಾರೆ. ಔಷಧಿನೂ ಆಗುತ್ತೆ ಶುಗರಿಗೆಲ್ಲ. ಇದು ತುಂಬ ಚೆನ್ನಾಗಿ ಬಿಡತ್ತೆ. ಇದೆಲ್ಲ ಶೋ ಗಿಡ. ಇದು ನೋಡೋಕ್ಕೂ ಚೆನ್ನಾಗತ್ತೆ. ರೋಡ್ ಸೈಡೆಲ್ಲ ನೆಟ್ಟಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಫೋಟೋ ತಗೊಂಡು ಹೋಗ್ತಾರೆ, ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿ ಗಿಡ ಎಲ್ಲ ನಡ್ತೀರ ನೀವು ಅಂತ ಹೇಳ್ತಾರೆ, ಖುಷಿ ಆಗುತ್ತೆ. ಮೆಣಸಲ್ವಾ ಇದು? ಇದು ಮೆಣಸು, ಜೀರಿಗೆ ಮೆಣಸು. ಇದು ತುಂಬಾ ಒಳ್ಳೇದು, ತಂಪು. ಮತ್ತೆ ಇದು ತುಂಬಾ ಆಗಿದೆ ನೋಡಿ, ತುಂಬಾ ಆಗಿದೆ. ಔಷಧಿಗೂ ಬರುತ್ತೆ. ಮತ್ತೆ ನಾವು ಚಟ್ನಿ ಎಲ್ಲ ಮಾಡ್ತೀವಿ, ಅದರಲ್ಲಿ ಮೀನು ಸಾರಿಗೆಲ್ಲ ಹಾಕ್ತೀವಿ. ತುಂಬಾ ಆಗುತ್ತೆ. ಇದರಲ್ಲಿ ಖಾರ ಜಾಸ್ತಿ ಅಲ್ವಾ ಇದು? ಖಾರ ಜಾಸ್ತಿ, ಆದ್ರೂ ದೇಹಕ್ಕೆ ತುಂಬಾ ತಂಪಿದೆ. ಇದು ಒಳ್ಳೇದು, ತುಂಬಾ ಒಳ್ಳೇದು. ಅದು ಸುಮಾರು ಬಿಡತ್ತೆ. ಇದು ಮೀನೆಲ್ಲ ಹೊರಿಬೋದು. ಏನಿದು? ಇದೆಲ್ಲ ಶೋ ಗಿಡ. ಇದು ಒಳ್ಳೆ ಹೂ ಬಿಡತ್ತೆ, ನೋಡಕ್ಕೂ ತುಂಬಾ ಲುಕ್ ಕೊಡತ್ತೆ. ಸೂಪರ್ ಇದೆ. ಅದು ಪಕ್ಕದಲ್ಲೇ ತುಳಸಿ ಗಿಡ ಇದೆ, ತುಂಬಾ ಚೆನ್ನಾಗಿದೆ. ತುಳಸಿ ಗಿಡ ಅಲ್ವಾ? ಮೆಡಿಸಿನ್ಗೂ ಬರುತ್ತೆ. ಮನೆಯಲ್ಲಿ ತುಂಬಾ ಒಳ್ಳೇದು ಅದು ಇದ್ರೆ. ಇದೆಲ್ಲ ಶೋ ಗಿಡ ಅಲ್ವಾ? ಎಲ್ಲದು ಶೋ ಗಿಡ. ಎಲ್ಲ ಕಲರ್ಸಲ್ಲೂ ಇದೆ ಶೋ ಗಿಡ. ಇದ್ಯಾವ ಗಿಡ ಇದು? ಇದು ರಬ್ಬರ್ ಗಿಡ. ಇದು ಹೂ ಬಿಡತ್ತೆ ತುಂಬಾ, ರೆಡ್ ಆಗಿ ಫುಲ್. ಗುಲಾಬಿ ಗಿಡ, ಬಟನ್ ರೋಸ್. ಇದು ವೈಟ್ ಕಲರಾ? ವೈಟ್ ಅಲ್ಲ, ಪಿಂಕ್. ವೈಟ್ ಪಿಂಕ್ ಮಿಕ್ಸ್ ಇದೆ ಇದು. ತುಂಬಾ ತುಂಬಾ ಚೆನ್ನಾಗಿ ಬಿಡತ್ತೆ. ಮತ್ತೆ ತುಂಬಾ ಬಿಡತ್ತೆ ಗಿಡ. ಇದೆಲ್ಲ ಶೋ ಗಿಡ. ಶೋ ಗಿಡ ನೋಡಕ್ಕೂ ತುಂಬಾ ಮನೆ ಎದುರಿಗೆ ಚೆನ್ನಾಗಿ ಕಾಣುತ್ತೆ. ಬದನೆಕಾಯಿ ಬಿಟ್ಟಿದೆ ಅಲ್ಲ? ಇದು ಬದನೆಕಾಯಿ ಗಿಡ. ತುಂಬ ಬದನೆಕಾಯಿ ಬಿಡತ್ತೆ.
ಇಲ್ಲಿ ಬಿಟ್ಟಿದೆ ನೋಡಿ, ಇಲ್ಲಿ ಇಲ್ಲೆಲ್ಲ ತುಂಬ ಬಿಡುತ್ತೆ. ಇಲ್ಲಿಂದ ಎಲ್ಲ ಆಗಿದೆ. ಸುಮಾರು ತೆಗ್ದಿದ್ದೀನಿ, ನಿನ್ನೆ ಹಬ್ಬ ಇತ್ತು, ಎಲ್ಲ ತೆಗ್ದಿದ್ದೀನಿ, ಇನ್ನು ಸ್ವಲ್ಪ ಇದೆ. ಹಾಗೆ ಸುಮಾರು ಬಿಡತ್ತೆ. ಇದು 1 ವರ್ಷದ ಗಿಡ, ಕಟಿಂಗ್ ಮಾಡ್ತಾನೆ ಇರ್ತೀವಿ ನಾವು. ಹಾಂ. ಶೋ ಗಿಡ ಅಲ್ಲ ಇದೆಲ್ಲ? ಇದೆಲ್ಲ ಶೋ ಗಿಡ, ತುಂಬ ಚೆನ್ನಾಗಿ ಬಿಡತ್ತೆ. ಈ ಬಿಸಿಲು ಸ್ವಲ್ಪ ಬಾಡಿದೆ, ಸಾಯಂಕಾಲ ಆಗೋಕ್ಕೂ ತುಂಬ ಚೆನ್ನಾಗಾಗುತ್ತೆ, ಅರಳುತ್ತೆ ಇದೆಲ್ಲ. ಇದು ನೀರು ಗಿಡ, ಬೇಗ ಇದಾಗುತ್ತೆ, ಬಿಸಿಲು ಬಂದ ತಕ್ಷಣ ಬಾಡಿ ಹೋಗುತ್ತೆ. ನೀರು ತುಂಬ ಹಾಕ್ಬೇಕು ಇದಕ್ಕೆಲ್ಲ. ನೀರು ತುಂಬ ಹಾಕಬೇಕು. ಹೌದು. ಇದೆಲ್ಲ? ಹಾಂ, ಗುಲಾಬಿ ಬಿಟ್ಟಿದೆ. ಹಾಂ, ಇದು ತುಂಬ 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 ಬಿಡುತ್ತೆ, ಗೊಂಚು ಗೊಂಚು ಗುಲಾಬಿ ಬಿಡುತ್ತೆ. ಒಳ್ಳೆ ಗೊಬ್ಬರ ಹಾಕಬೇಕು, ಚೆನ್ನಾಗಿ ಬರುತ್ತೆ. ಈಗ ಮಳೆಗಾಲ ಕಟಿಂಗ್ ಮಾಡಬೇಕು, ಕಟಿಂಗ್ ಮಾಡಿಲ್ಲ ಇನ್ನು, ಕಟಿಂಗ್ ಮಾಡಬೇಕು. ಮೆಣಸಾಗಿದೆ ಅಲ್ಲ? ಹಾಂ, ಮೆಣಸು ಇದೆ, ಸ್ವಲ್ಪ ಸ್ವಲ್ಪ ಆಗಿದೆ. ಮೊನ್ನೆ ಹಬ್ಬ ಇದೆ, ಎಲ್ಲ ಕಿತ್ತಿದ್ದೀನಿ, ಸ್ವಲ್ಪ ಸ್ವಲ್ಪ ಇದೆ. ಸುಮಾರು ಮೆಣಸಿಗೆ ಬಿಟ್ಟಿದೆಲ್ಲ? ಹಾಂ, ಸುಮಾರು ಮೆಣಸೆಲ್ಲ ಬಿಟ್ಟಿದೆ. ಅದಿಲ್ಲ ಆಗಿದೆ. ಬಚ್ಚಿಗಲ್ಲ ಮೆಣಸಾಗಿದೆ ನೋಡಿ ಇಲ್ಲಿ. ಬಸ್ಲೆ ಸೊಪ್ಪಾಗಿದೆ ಅಲ್ಲ? ಹಾಂ, ಈ ಬಸಳೆ ಸೊಪ್ಪಿನ ಗಿಡ ಮೊನ್ನೆ ಅಷ್ಟೇ ನೆಟ್ಟಿದ್ದು, 1 ತಿಂಗಳು ಆಗಿಲ್ಲ, ಚೆನ್ನಾಗಿ ಬಂದಿದೆ. ದೊಡ್ಡ ದೊಡ್ಡ ಎಲೆ ನೋಡಿ, ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಇಲ್ಲಿ. ಕಟಿಂಗ್ ಮಾಡಿದ್ದೆ, ಈಗ ಮತ್ತೆ ಬಿಟ್ಟಿದೆ. ಇದು ಬೆಣ್ಣೆ ಹಣ್ಣಿನ ಗಿಡ. ಬೆಣ್ಣೆ ಹಣ್ಣು. ಇನ್ನು ಕಾಯಿ ಬಿಟ್ಟಿಲ್ಲ, ಈಗ 1 ವರ್ಷ ಆಯ್ತು ನೆಟ್ಟು. ಹಬ್ಬಲಿಗೆ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಆಗಿದೆ. ಹಬ್ಬಲಿಗೆ ಹೂ, ಕನಕಾಂಬರ ಅಂತ ಹೇಳ್ತಾರೆ, ತುಂಬ ಆಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಆಗಿದೆ. ಇದು ಮಲ್ಲಿಗೆ ಗಿಡ, 2 ಸುತ್ತಿನ ಮಲ್ಲಿಗೆ. ಈಗ ಸೀಸನ್ ಎಲ್ಲ ಬಿಡೋ ಟೈಮ್ ಇದೆ, ತುಂಬ ಬಿಡತ್ತೆ. ಬೆಳಗ್ಗೆ ಹೂ ಕಿತ್ತರಿಂದ ಈಗ ಸ್ವಲ್ಪ ಇದೆ ಗಿಡದಲ್ಲಿ. ನೋಡಿ ಇಲ್ಲೊಂದು ಬದನೆಕಾಯಿ ಆಗಿದೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ದಾಸವಾಳ ಹಾಕಿದೆ. ಇದು ದಾಸವಾಳ ಗಿಡ, ಈಗ ಹೂ ಬಿಡ್ತಾ ಇದೆ, ಮೊಗ್ಗಾಗಿದೆ. ಮೊಗ್ಗಾಗಿದೆ, ಎಲ್ಲೋ ಮತ್ತೆ ಇದು ಒಳಗಡೆ ರೆಡ್ ಆಗಿದೆ. ಈಗ ಸುಮಾರು ಮೊಗ್ಗೆಲ್ಲ ಬಿಟ್ಟಿದೆ. ಯೆಲ್ಲೋ ಕಲರ್. ಇದು ಬಿಂಬ್ಲಿ ಮರನಾ? ಇದು ಬಿಂಬ್ಲಿ ಮರ, ಬಿಂಬ್ಲಿ ಬಿಟ್ಟಿದೆ ಮೇಲೆಲ್ಲ. ಇದು ತಿಳಿ ಸರಿ ಹಾಕ್ತಾರೆ, ಮೀನು ಸರಿ ಹಾಕ್ತಾರೆ, ರಸಮ್ ಮಾಡ್ತಾರೆ. ತುಂಬ ಹುಳಿ ಇದೆ, ತುಂಬ ಹುಳಿ ಇರುತ್ತೆ ಇದು. ತುಂಬ ಹುಳಿ ಇರುತ್ತೆ, ಚೆನ್ನಾಗಾಗತ್ತೆ ಮೀನು ಸಾರಿಗೆಲ್ಲ. ಹೌದು, ಹುಣಸೆಹಣ್ಣು ಬದಲಿಗೆ ಇದು ಹಾಕಿದರೆ ಚೆನ್ನಾಗಾಗುತ್ತೆ ಸಾರು. ಇದು ಸದಾಪ್ ಸೊಪ್ಪು. ಇದು ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ, ಹುಟ್ಟಿದ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಅದು ಸ್ವಲ್ಪ ತೆಗೆದು ರಸ ಮಾಡಿ ಮಕ್ಕಳಿಗೆ ಮೈ ಮೇಲೆಲ್ಲ ಹಚ್ಚಬೇಕು. ಹಠ ಎಲ್ಲ ಮಾಡಿದರೆ ಅದರೆಲ್ಲ ಹೋಗುತ್ತೆ. ತುಂಬ ಸ್ಮೆಲ್ ಅಲ್ವಾ ಇದು? ತುಂಬ ಸ್ಮೆಲ್ ಇರುತ್ತೆ ಇದು. ಕಿರತೆ ಕಡ್ಡಿ ಅಂತ ಹೇಳಿ ತುಂಬ ಕಹಿ ಇರುತ್ತೆ. ಇದು ಕಷಾಯ ಮಾಡ್ತಾರೆ, ನಂಜಿಗೆಲ್ಲ ಕಷಾಯ ಮಾಡ್ತಾರೆ, ಬಾಂಜಿ ಕೊಡ್ತಾರೆ. ಇದೆಲ್ಲ ನಂಜಿದ್ರೆ ಎಲ್ಲ ಹೊರಗೆ ತೆಗೆಯುತ್ತೆ. ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ. ಎಲ್ರ ಮನೇಲಿ ಇರಲ್ಲ, ಅಪರೂಪ ಇರೋದು ಇದೆಲ್ಲ. ತುಂಬ ಬೆಳೆದಿದೆ, ತುಂಬ ಬೆಳೆದಿದೆ, ಚೆನ್ನಾಗಾಗಿದೆ. ಇದು ದೊಡ್ಡ ಮರ, ಇದು ತುಂಬ ದೊಡ್ಡಕಾಯಿ ಬಿಡತ್ತೆ. ಈಗ ಸೀಸನ್ ಇಲ್ಲ, ಹಾಗಾಗಿ ದೊಡ್ಡಕಾಯಿ ಮರ. ಇದು ದೊಡ್ಡಕಾಯಿ ಮರ. ಇದು ಅಮಟೆಕಾಯಿ ಮರ, ಅಮಟೆಕಾಯಿ ಬಿಡತ್ತೆ ತುಂಬ. ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಇದು ಮಾವಿನ ಮರ, ಮಾವಿನ ಹಣ್ಣು ತುಂಬ ಬಿಡತ್ತೆ. ಇದು ಪನ್ನೇರಳೆ ಹಣ್ಣು, ತುಂಬ ಬಿಡತ್ತೆ, ತುಂಬ ಸ್ವೀಟ್ ಆಗಿದೆ. ಏನಣ್ಣು? ಪನ್ನೇರಳೆ. ಪನ್ನೆಲೆ, ನೇರಳೆ, ಪನ್ನೇರಳೆ. ಪನ್ನೀರು ಹಣ್ಣು. ಪನ್ನೀರ್ ಹಣ್ಣು ತುಂಬ ಬಿಡುತ್ತೆ.
ಮಕ್ಕಳೆಲ್ಲ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಎಲ್ಲ ಸೀಸನಲ್ಲಿ. ಮತ್ತು ಇದು ಅಮೃತ ಬಳ್ಳಿ ಎಲ್ಲರೂ ಔಷಧಿಗೆ ಬರುತ್ತೆ. ಕೊರೋನಾ ಬಂದಾಗ ತುಂಬ ಯೂಸ್ ಆಗಿತ್ತಿದ್ದು. ಎಲ್ಲರ ಮನೆಯಲ್ಲೂ ಅದು ಬೆಳೆಸಲ್ಲ. ಎಲ್ಲ ನಿಮ್ಮ ಮನೆಯಿಂದನೇ ಕಿತ್ಕೊಂಡು ಹೋಗ್ತಿದ್ರೆ ಕಿತ್ಕೊಂಡು ಹೋಗ್ತಾರೆ. ಚೆನ್ನಾಗಾಗಿದೆ ನೋಡಿ, ಅಮೃತ ಬಳ್ಳಿ ಮೇಲೆ ಹೋಗಿದೆ ಎಲ್ಲ. ಹೌದು, ಬಳ್ಳಿ ಎಲ್ಲ. ಇದು ಬಟನ್ ರೋಸ್ ನೋಡಿ, ಸಣ್ಣ ಸಣ್ಣದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ವೈಟ್ ಬಟನ್ ರೋಸ್ ಇದು ಆಗ್ತಾ ಇದೆ ಇವಾಗ. ಇದು ಪಿಂಕ್ ಬಟನ್ ರೋಸು, ತುಂಬ ಬಿಡತ್ತೆ ಹೂವು. ಈಗ ನಾನು ಕಟಿಂಗ್ ಮಾಡಿದ್ದೀನಿ, ಅದು ಈಗ ಬಿಟ್ಟಿದೆ ಅದು ಹೂವೆಲ್ಲ. ತುಂಬ ಚೆನ್ನಾಗಿ ಬಿಡುತ್ತೆ, ಗೊಂಚು ಗೊಂಚು ಹೂ ಬಿಡುತ್ತೆ. ಕಕ್ಕಿ ಹಣ್ಣದು ಇದು ಕಾಕಿ ಹಣ್ಣು, ಮಕ್ಕಳೆಲ್ಲ ತಿಂತಾರೆ. ಔಷಧಿ ಶುಗರಿಗೆಲ್ಲ ಒಳ್ಳೇದಿದು. ಇದು ಸೊಪ್ಪೆಲ್ಲ ಪಲ್ಯ ಮಾಡ್ತಾರೆ, ಶುಗರಿಗೆ ತುಂಬ ಒಳ್ಳೆಯದು ಕಾಕಿ ಹಣ್ಣೆಲ್ಲ. ಔಷಧಿಗೂ ಬರುತ್ತೆ. ಆಗಿದೆ ಅಲ್ಲ. ಟೊಮೆಟೊ ಗಿಡ ಅದರಲ್ಲೇ ಹೂವಿನ ಗಿಡಲ್ಲೇ ಹುಟ್ಟಿದೆ. ಟೊಮೆಟೊ ತುಂಬ ಆಗುತ್ತೆ. ಈ ಸರ್ತಿ ಒಂದು 10 kg ಟೊಮೆಟೊ ತೆಗ್ದ್ವಿ. ಈಗ ಮತ್ತೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಮರ ಇದೆ ನೋಡಿ, ಬಾಳೆಕಾಯಿ ಆಗಿದೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆ. ಅದು ಹೂ ಬಿಟ್ಟಿದೆ. ಏನಿದು? ಇದು ಅಲಸಂದೆ ಕಾಳು. ಅಲಸಂದೆ ತುಂಬ ಬಿಟ್ಟಿತ್ತು, ಈಗ ಬೀಜಕ್ಕಂತ ಇಷ್ಟು ಬಿಟ್ಟಿದ್ವಿ. ಇದ್ರಲ್ಲಿ ಒಳ್ಳೆ ಪಲ್ಯ ಮಾಡ್ತಾರೆ. ಹೌದಾ? ಬೀನ್ಸ್ ಥರನೇ ಇದೆ. ಬೀನ್ಸ್ ಥರನೇ ಅದು ಎಳೆದಿರ್ತಾ ಪಲ್ಯ ಮಾಡ್ತಾರೆ. ಅದು ಒಣಗಿದ ಮೇಲೆ ಬೀಜ ತೆಗೆದು ಸಾರಿಗೆ ಪಲ್ಯ ಮಾಡೋದು. ಇದು ಇದೆಲ್ಲ ಶೋ ಗಿಡ. ಪಿಂಕ್ ಕಲರ್ ಬಿಟ್ಟಿದೆ, ಅದರಲ್ಲೇ ಇಲ್ಲಿ ಎಲ್ಲೋ ಬಿಟ್ಟಿದೆ. ಯೆಲ್ಲೋ ಕಲರ್ ಇದೆ ನೋಡಿ, ಸೂಪರ್ ಆಗಿ ಕಾಣುತ್ತೆ. ಯೆಲ್ಲೋ ಕಲರ್, ಇದೆಲ್ಲ ಪಿಂಕ್ ಕಲರ್. ನೋಡಿ, ಪಿಂಕ್ ಕಲರ್ ಇದೆ. ಹರವೆ ಸೊಪ್ಪಲ್ಲ ಇದು? ಇದು ಹರವೆ ಸೊಪ್ಪು, ದಂಟ ಹರವೆ ಅಂತ ಹೇಳ್ತಾರೆ. ತುಂಬ ಬಿಡುತ್ತೆ, ತುಂಬ ಪಲ್ಯ ಮಾಡ್ತಾರೆ ಇದರಿಂದ. ತುಂಬ ಪಲ್ಯ ಮಾಡ್ತಾರೆ, ತುಂಬ ಟೇಸ್ಟ್ ಆಗಿರುತ್ತೆ. ತೆಂಗಿನ ಮರ ನೋಡಿ, ತೆಂಗಿನ ಮರ ಇಲ್ಲೊಂದಿದೆ, ಮತ್ತೆ ಇಲ್ಲಿ ಇನ್ನೊಂದಿದೆ ನೋಡಿ. ಮತ್ತು ಅಲ್ಲಿ ಆ ಕಡೆ 2 ತೆಂಗಿನ ಮರ ಇದೆ ಅಲ್ಲಿ. ಮತ್ತು ಅಡಿಕೆ ಮರನೂ ಇದೆ, 3 ಅಡಿಕೆ ಮರ ಇದೆ ಇಲ್ಲಿ ನೋಡಿ. ಇಲ್ಲಿ ಚಿಕ್ಕು ಆಗಿದೆ, ಚಿಕ್ಕು ಸುಮಾರು ತುಂಬ ಆಗಿದೆ ಇಲ್ಲಿ ಚಿಕ್ಕು ಗಿಡ. ಕಾಯಿ ಇದೆ ಇವಾಗ, ಇಲ್ಲಿ ನೋಡಿ, ಅಲ್ಲಿ ಬಿಟ್ಟಿದೆ ಚಿಕ್ಕು. ತೆಂಗಿನ ಮರನೂ ಇದೆ ನೋಡಿ, ಇಲ್ಲೆಲ್ಲ ತೆಂಗಿನ ಮರ. ಅಡಿಕೆ ಮರನೂ ಇದೆ ಅಲ್ಲೆಲ್ಲ ಮೇಲೆ ಅಡಿಕೆ ಮರ. ಗಿಡ ಚೆನ್ನಾಗಿ ಬೆಳೆಸಿದ್ದೀರಾ? ಏನೆಲ್ಲ ಹಾಕ್ತೀರಾ ನೀವು? ಸಗಣಿ ತಂದು ಹಾಕ್ತೀವಿ. ಸಗಣಿ ತಂದು ಒಟ್ಟು ಮಾಡಿ ಅದು ಸ್ವಲ್ಪ ಒಣಗಿದ ಮೇಲೆ ಅದು ಪುಡಿ ಮಾಡಿ ಗೊಬ್ಬರ ಮಾಡಿ. ಸಗಣಿ ಪುಡಿ ಮಾಡಿ ಹಾಕ್ತೀರಾ? ಒಣಗಿಸಿ ಪುಡಿ ಮಾಡಿ ಗಿಡಕ್ಕೆ ಹಾಕೋದು? ಹಾಕ್ತೀವಿ. ಹಾಗಾಗಿ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ, ಒಳ್ಳೆ ಹೂ ಕೊಡ್ತಾ ಇದೆ, ಒಳ್ಳೆ ನೀರು ಹಾಕ್ತೀರಿ. ಹಾಗೆ ಅದಕ್ಕೆ ಮಣ್ಣು ಎಲ್ಲ ಹಾಕ್ತೀವಿ, ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿ ಸಾಕ್ತೀವಿ. ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಸರಿ, ಆಯಿತು, ಓಕೆ, ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ, ಇವರು ಕೂಡ ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಮಾಡಿದ್ದಾರೆ ಅಂತ, ಮತ್ತು ಏನೆಲ್ಲ ಗೊಬ್ಬರ ಹಾಕ್ತಾರೆ ಅಂತಲೂ ಕೂಡ ನೀವು ತಿಳ್ಕೊಂಡ್ರಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.